ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಆಯೋಜಿಸಲಾದ ನಾದ ಧ್ಯಾನ ಯಜ್ಞ ಮತ್ತು ಸನ್ಮಾನ ಸಮಾರಂಭ. ಹಿರಿಯೂರಿನ ಆದಿವಾಲದಲ್ಲಿನ ಮಹಾಮೈತ್ರಿಯ ಪತ್ರೇಜಿ ಪಿರಮಿಡ್ನಲ್ಲಿ ನಡೆಯಲಿರುವ ಅನ್ನದಾನ ಪ್ರಸಾದ ನಿಲಯದ ಉದ್ಘಾಟನೆ. ಚನ್ನರಾಯಪಟ್ಟಣದಲ್ಲಿ ನಡೆಯಲಿರುವ ನಾದಧ್ಯಾನ ಚಕ್ರ 6. ಬೆಳಗಾವಿ ಜಿಲ್ಲೆಯಲ್ಲಿ ಉದ್ಘಾಟನೆಗೊಳ್ಳಲಿರುವ ಶ್ರೀ ಯಲ್ಲಲಿಂಗೇಶ್ವರ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಮುಕ್ತಾಯಗೊಂಡ ಮಂಡಲ ಧ್ಯಾನ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದ ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ 1. ತುಮಕೂರು ಜಿಲ್ಲೆಯಲ್ಲಿ ನಡೆದ 41 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಕಾರ್ಯಕ್ರಮ. ತುಮಕೂರು ಜಿಲ್ಲೆಯಲ್ಲಿ ನಡೆಯುವ 108ನೇ ವಾರದ ಧ್ಯಾನ ಮತ್ತು ಸತ್ಸಂಗ ಮುಕ್ತಾಯ ಸಂಭ್ರಮಾಚರಣೆ. ಚಿತ್ರದುರ್ಗ ಜಿಲ್ಲೆ ಕಾರಾಗೃಹದಲ್ಲಿ ನಡೆದ ಆನಪಾನಸತಿ ಧ್ಯಾನ ಕಾರ್ಯಕ್ರಮ. ಚಳ್ಳಕೆರೆ ಪಿರಮಿಡ್ ಮಾಸ್ಟರ್ಗಳಿಂದ ನಡೆದ ಸೀತಾಯಣ ಪಾರಾಯಣ. ಹುಬ್ಬಳ್ಳಿಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಕರ್ನಾಟಕ ಶಿಕ್ಷಕರ ಧ್ಯಾನ ಸಮ್ಮೇಳನ ಮತ್ತು ಶಾಲೆಗಳಲ್ಲಿ ಆಧ್ಯಾತ್ಮ ಮೌಲ್ಯ ಶಿಕ್ಷಣ ಕುರಿತ ವಿಚಾರ ಸಂಕಿರಣ. ಈಗ ವಿವರಗಳ ಕಡೆಗೆ. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ನಾದ ಧ್ಯಾನ ಯಜ್ಞ ಮತ್ತು ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ಒಂದೇ ದಿನದಲ್ಲಿ ವಿವಿಧ ಊರುಗಳಲ್ಲಿ 108 ಸಸ್ಯಾಹಾರಿ ಜನಜಾಗೃತಿ ರ್ಯಾಲಿಗಳನ್ನು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಯಶಸ್ಸನ್ನು ಸಂಭ್ರಮಿಸುವ ಸಮಾವೇಶವನ್ನು ಜುಲೈ 6ರಂದು ಬೆಂಗಳೂರಿನ ಯಲಹಂಕದ ನ್ಯೂಟೌನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಸತತ 3 ಗಂಟೆಗಳ ಸಂಗೀತ ನಾದ ಧ್ಯಾನ, ಗೌರವ ಸಮರ್ಪಣೆ ಮತ್ತು ಅತಿಥಿಗಳ ಸಂದೇಶಗಳು ಇರುತ್ತವೆ. ಒಟ್ಟಾರೆಯಾಗಿ ಈ 108 ರ್ಯಾಲಿಗಳ ಅದ್ಭುತ ಕಾರ್ಯಕ್ರಮದ ಯಶಸ್ಸನ್ನು ಜುಲೈ 6ರಂದು ಸಂಭ್ರಮಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಮತ್ತು ಶ್ರೀಮತಿ ಶಿಲ್ಪಾ ಸಂಜಯ್ ಅವರು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಅನ್ನದಾನಕ್ಕಾಗಿ ದೇಣಿಗೆ ನೀಡುವವರು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪಿಎಸ್ಎಸ್ಎಂ ಮತ್ತು ವಿಶ್ವಾಮಿತ್ರ ಲೈಫ್ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಚಲೋ ಅಹಿಂಸಾ ಜಗತ್ 108 ವೆಜಿಟೇರಿಯನ್ ರ್ಯಾಲೀಸ್ಗೂ ಹೆಚ್ಚು ಒಂದೇ ದಿನದಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ರಾಜ್ಯದಲ್ಲಿ 25 ಮೇ 2025ರಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿರುವ ಪ್ರಯುಕ್ತ ಜುಲೈ 6, 2025ರಂದು ಸನ್ಮಾನ ಸಂಭ್ರಮಾಚರಣೆ ಹಾಗೂ ನಾದ ಧ್ಯಾನ ಯಜ್ಞವನ್ನು ಡಾಕ್ಟರ್ BR ಅಂಬೇಡ್ಕರ್ ಭವನ್, ಯಲಹಂಕ, ನ್ಯೂಟೌನ್, ಬ್ಯಾಂಗ್ಳೂರಲ್ಲಿ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಹಿರಿಯೂರಿನ ಆದಿವಾಲದಲ್ಲಿನ ಮಹಾಮೈತ್ರಿಯ ಪತ್ರೇಜಿ ಪಿರಮಿಡ್ನಲ್ಲಿ ಅನ್ನದಾನ ಪ್ರಸಾದ ನಿಲಯದ ಉದ್ಘಾಟನೆ ನಡೆಯಲಿದೆ. ಶ್ರೀಮತಿ ಸ್ವರ್ಣಮಾಲಾ ಪತ್ರೇಜಿಯವರ ಅಮೃತ ಹಸ್ತದಿಂದ ಹಿರಿಯೂರಿನ ಮಹಾಮೈತ್ರಿಯ ಪತ್ರೇಜಿ ಪಿರಮಿಡ್ ಆದಿವಾಲದಲ್ಲಿ ಅನ್ನದಾನ ಪ್ರಸಾದ ನಿಲಯ ಉದ್ಘಾಟನೆ ಮತ್ತು ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಜುಲೈ 6 ಭಾನುವಾರದಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಆಯೋಜನೆ ಮಾಡಲಾಗಿದ್ದು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬೆಳಗ್ಗೆ 8ರಿಂದ 10 ಗಂಟೆಯವರೆಗೆ ಆಟೋ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಗೌರೀಶ್ ರವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದಿನಾಂಕ 6 ಜುಲೈ ಭಾನುವಾರದಂದು ಹಿರಿಯೂರಿನ ಆದಿವಾಲ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮಹಾಮೈತ್ರಿಯ ಪತ್ರೇಜಿ ಪಿರಮಿಡ್ನ ಆವರಣದಲ್ಲಿ ಪ್ರಸಾದ ನಿಲಯ, ಅನ್ನ ಪ್ರಸಾದ ನಿಲಯವನ್ನು ಶ್ರೀಮತಿ ಸ್ವರ್ಣಮಾಲಾ ಪತ್ರೇಜಿಯವರು ನೆರವೇರಿಸಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೂ ನಡೆಯುತ್ತದೆ. ಉಪಹಾರ, ಮಧ್ಯಾಹ್ನದ ಊಟ ವ್ಯವಸ್ಥೆ, ಸಂಜೆಯ
ಕಾಫಿ ಟೀ ವ್ಯವಸ್ಥೆ ಹಾಗೂ ಧ್ಯಾನ ಎಲ್ಲವೂ ಉಚಿತವಾಗಿರುತ್ತದೆ. ತಾವುಗಳೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ಕೋರಲಾಗಿದೆ. ಚನ್ನರಾಯಪಟ್ಟಣದಲ್ಲಿ ನಾದ ಧ್ಯಾನ ಚಕ್ರ 6 ಕಾರ್ಯಕ್ರಮ ನಡೆಯಲಿದೆ. PSSM ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಇದರ ನೇತೃತ್ವದಲ್ಲಿ ಚನ್ನರಾಯಪಟ್ಟಣ HNR ಕನ್ವೆನ್ಷನ್ ಹಾಲ್ನಲ್ಲಿ ಜುಲೈ 13 ಭಾನುವಾರದಂದು ನಾದ ಧ್ಯಾನ ಚಕ್ರ 6 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವು ಬೆಳಗ್ಗೆ 8:30ಕ್ಕೆ ಪ್ರಾರಂಭವಾಗಿ 3 ಗಂಟೆಗಳ ನಾದ ಧ್ಯಾನ, ಜ್ಞಾನ ಹಂಚಿಕೆ, ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಉಚಿತ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗಿಯಾಗಬೇಕೆಂದು ಪಿರಮಿಡ್ ಮಾಸ್ಟರ್ ಅಯ್ಯಪ್ಪ ಪಿಂಡಿಯವರು ಮನವಿ ಮಾಡಿದ್ದಾರೆ. ದೇಣಿಗೆ ನೀಡಲು ಇಚ್ಛಿಸುವವರು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಬಯಸುವವರು ಸಂಪರ್ಕಿಸಿ. ಬೆಳಗಾವಿ ಜಿಲ್ಲೆಯಲ್ಲಿ ಶ್ರೀ ಯಲ್ಲಲಿಂಗೇಶ್ವರ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪ ಶಕ್ತಿಯೊಂದಿಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಖೋಡದಲ್ಲಿ ಶ್ರೀ ಯಲ್ಲಲಿಂಗೇಶ್ವರ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರವು ಜುಲೈ 6ರ ಭಾನುವಾರದಂದು ಲೋಕಾರ್ಪಣೆಗೊಳ್ಳಲಿದೆ. ಬೆಳಿಗ್ಗೆ 6ರಿಂದ ಸಂಜೆ 5ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅನ್ನದಾನಕ್ಕಾಗಿ ದೇಣಿಗೆ ನೀಡಲು ಬಯಸುವವರು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮಸ್ತೆ ಧ್ಯಾನ ಬಂಧುಗಳಿಗೆ. ಏನು ವಿಶೇಷ ಅಂದರೆ ಜುಲೈ 6ನೇ ತಾರೀಕು ಶ್ರೀ ಯಲ್ಲಲಿಂಗೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಓಪನಿಂಗ್ ಆಗ್ತಾ ಇದೆ. ಈ ಅದ್ಭುತ ಕ್ಷಣಕ್ಕೆ ತಮ್ಮೆಲ್ಲರೂ ಧ್ಯಾನ ಬಂಧುಗಳು ಸಾಕ್ಷಿ ಆಗಬೇಕು ಅಂತ ನಮ್ಮಲ್ಲಿ ಕಳೆ ವಿನಂತಿ ಕೊಡ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಮಂಡಲ ಧ್ಯಾನ ಮುಕ್ತಾಯಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಜೂನ್ 29 ಭಾನುವಾರದಂದು 3ನೇ ಮಂಡಲ ಧ್ಯಾನದ ಮುಕ್ತಾಯ ಹಾಗೂ 4ನೇ ಮಂಡಲ ಧ್ಯಾನದ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. 2 ಗಂಟೆಗಳ ಸಾಮೂಹಿಕ ಸಂಗೀತ ಧ್ಯಾನದೊಂದಿಗೆ ಆರಂಭವಾದ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಪರಮಾನಂದವಾಡಿಯ ಶ್ರೀಗಳಾದ ಪೂಜ್ಯ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು, ಬಸಯ್ಯ ಸ್ವಾಮಿಗಳು ವಹಿಸಿದ್ದರು. ನಿರಂತರವಾಗಿ ನಡೆದ 3ನೇ ಮಂಡಲ ಧ್ಯಾನ ಮುಕ್ತಾಯಗೊಂಡು ಈಗ 4ನೇ ಮಂಡಲ ಧ್ಯಾನ ಆರಂಭವಾಗಿದೆ. ಪರಮ ಪೂಜ್ಯರು ಮಾತನಾಡಿ, ಧ್ಯಾನ ಎಂಬುದು ಈ ಸಮಯದ ಅಗತ್ಯತೆ ಎನ್ನುವ ಮಾತನ್ನ ವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರುಗಳಾದ ರಂಗಣ್ಣ, ವಿಶಾಲಾಕ್ಷಿ, ರಾಜಶೇಖರ, ಮೀನಾಕ್ಷಿ, ಭಾರತಿ, ಮಾಯಪ್ಪ, ರಾಜಶೇಖರ, ಪ್ರಕಾಶ ಮತ್ತು ಇನ್ನು ಮುಂತಾದ ಪಿರಮಿಡ್ ಮಾಸ್ಟರುಗಳು ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ 1 ನಡೆಯಿತು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕಿಟ್ಟದಾಳ್ ಗ್ರಾಮದ ನಂಜುಂಡಸ್ವಾಮಿ ಎಂಬುವರ ತೋಟದಲ್ಲಿ ದಶರಥ ರಾಮ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಕೃಷಿಯಲ್ಲಿ ಪಿರಮಿಡ್ ಮತ್ತು ಧ್ಯಾನದ ಬಳಕೆಯ ಬಗ್ಗೆ ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ 1 ಹೆಸರಿನ ಚೈತನ್ಯ ಕಾರ್ಯಾಗಾರವನ್ನು ಜೂನ್ 29ರಂದು ಆಯೋಜಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ನಂಜುಂಡಸ್ವಾಮಿ ಮತ್ತು ಪ್ರಸನ್ನ ಕುಮಾರಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಗಾರವನ್ನು ಪಿರಮಿಡ್ ಮಾಸ್ಟರ್ BN ರಶ್ಮಿಯವರು ಸಂಘಟಿಸಿದರು. ಈ ಕಾರ್ಯಕ್ರಮದಲ್ಲಿ 250ಕ್ಕೂ ಹೆಚ್ಚಿನ ಧ್ಯಾನಿಗಳು ಭಾಗವಹಿಸಿದರು. ಮುಖ್ಯ ಅತಿಥಿಗಳು ಆಧ್ಯಾತ್ಮ ಧ್ಯಾನ ಕೃಷಿಯ ಬಗ್ಗೆ ಮಾಹಿತಿ ನೀಡಿ ಸವಿಸ್ತಾರವಾಗಿ ತಿಳಿಸಿದರು. ತುಮಕೂರು ಜಿಲ್ಲೆಯಲ್ಲಿ 41 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಕಾರ್ಯಕ್ರಮ ನಡೆಯಿತು. ತುಮಕೂರು ಜಿಲ್ಲೆ ದಾಸರಹಳ್ಳಿಯಲ್ಲಿ ಪಿರಮಿಡ್ ಮಾಸ್ಟರ್ ಉಮಾ ಮುನೀಂದ್ರ ಕುಮಾರ್ ಅವರ ಮನೆಯಲ್ಲಿ 41 ದಿನ ಮಂಡಲ ಧ್ಯಾನ ಯಶಸ್ವಿಯಾಗಿ ನಡೆಯಿತು. ಇದರ ಸ್ಮರಣಾರ್ಥ ಆ ಊರಿನ ಜನರು ಪತ್ರಿಜಿ ಫೋಟೋವನ್ನು ಕೊಡುವುದರ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ. ಆ ಊರಿನ ಜನರಿಗೆ ಹಾಗೂ ಉಮಾ ಮುನೀಂದ್ರ ಕುಮಾರ್ ಅವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 108ನೇ ವಾರದ ಧ್ಯಾನ ಮತ್ತು ಸತ್ಸಂಗ ಮುಕ್ತಾಯ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಗುರುಮಾತೆ ಪತ್ರಿ ಅಮ್ಮನವರ ಮಾರ್ಗದರ್ಶನದೊಂದಿಗೆ ಪತ್ರಿಜಿ ಮಹಿಳಾ ಚೈತನ್ಯ ಸಮಿತಿ ತುಮಕೂರು, PSSM ಇವರ ನೇತೃತ್ವದಲ್ಲಿ 108 ವಾರಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದ ಮುಕ್ತಾಯ ಸಂಭ್ರಮಾಚರಣೆಯನ್ನು ಜುಲೈ 7ರ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ನಡೆಸಿಕೊಡಲಾಗುತ್ತದೆ. ಪಿರಮಿಡ್ ಮಾಸ್ಟರ್ ಶ್ರೀಮತಿ ವೀಣಾ ಚಂದ್ರಶೇಖರಯ್ಯ ಅವರ ಮನೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಉಪನ್ಯಾಸಕರಾಗಿ ಶ್ರೀಮತಿ ಶಾರದಾ ವೆಂಕಟೇಶ್ ಅವರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಬೇಕೆಂದು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.
ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹದಲ್ಲಿ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಕಾರಾಗೃಹದಲ್ಲಿ ಜೂನ್ 28ರಂದು 2ನೇ ಬಾರಿ ಅಲ್ಲಿನ ಆತ್ಮ ಬಂಧುಗಳಿಗೆ 30 ನಿಮಿಷಗಳ ಕಾಲ ಆನಾಪಾನಸತಿ ಧ್ಯಾನ ಅಭ್ಯಾಸ ಮಾಡಿಸಲಾಯಿತು. ಪಿರಮಿಡ್ ಮಾಸ್ಟರ್ ಮಂಜುನಾಥ್ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಿವರಾಜ್, ಚಂದ್ರಶೇಖರ್ ಮತ್ತು ಎಎಸ್ಐ ಬಸಪ್ಪ ಅವರಿಗೆ ಹಾಗೂ ಸಹಕರಿಸಿದ್ದ ಸಿದ್ದರಾಮಯ್ಯ ಪಾಟೀಲ್ ಅವರಿಗೆ ಮತ್ತು ಜೈಲಿನ ಎಲ್ಲ ಸಿಬ್ಬಂದಿಗೆ ಕೃತಜ್ಞತೆಗಳನ್ನು ತಿಳಿಸಲಾಯಿತು. ಚಳ್ಳಕೆರೆ ಪಿರಮಿಡ್ ಮಾಸ್ಟರುಗಳಿಂದ ಸೀತಾಯಣ ಪುಸ್ತಕದ ಪಾರಾಯಣ ನಡೆಯಿತು. ಚಳ್ಳಕೆರೆ ಪಿರಮಿಡ್ ಮಾಸ್ಟರುಗಳಾದ ವೀಣಾ ಚಂದ್ರೂರವರ ಮನೆಯಲ್ಲಿ 9 ದಿನಗಳ ಕಾಲ ಸೀತಾಯಣದ ಪಾರಾಯಣ ನಡೆಯಿತು. ಜೂನ್ 28 9ನೇ ದಿನ ಅಂದು ಸಂಜೆ 3 ಗಂಟೆಯಿಂದ 5 ಗಂಟೆಯವರೆಗೆ ಸೀತಾಯಣ ಸತ್ಸಂಗ ನೆರವೇರಿತು. ಪಾರಾಯಣ ಮಾಡಿದ ಬೋಧಕರಾದ ಶುಭಾಬ್ ಮೇಡಮ್ ಅವರಿಗೂ ಹಾಗೂ ಭಾಗವಹಿಸಿದ ಎಲ್ಲ ಧ್ಯಾನ ಬಂಧುಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ಪ್ರತಿದಿನ ನಡೆಯುವ ಇಂತಹ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ಮನವಿ ಮಾಡಲಾಗಿದೆ. ಹುಬ್ಬಳ್ಳಿಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಕರ್ನಾಟಕ ಶಿಕ್ಷಕರ ಧ್ಯಾನ ಸಮ್ಮೇಳನ ನಡೆಯಿತು. ಇದೇ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಆಧ್ಯಾತ್ಮ ಮೌಲ್ಯ ಶಿಕ್ಷಣ ಕುರಿತ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಎಸ್ ಹೊರಟ್ಟಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಹುಬ್ಬಳ್ಳಿ ನಗರ ಮತ್ತು ಗ್ರಾಮಾಂತರ ವಿಭಾಗ, ಹುಬ್ಬಳ್ಳಿ ಧ್ಯಾನಿಗಳ ಸಂಘ ಮತ್ತು ಪಿರಮಿಡ್ ಸ್ಪಿರಿಚುವಲ್ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ಒಂದು ದಿನದ ಕಾರ್ಯಕ್ರಮ ನಡೆಯಿತು. ಅತಿಥಿಗಳಾಗಿ ಮತ್ತು ಚರ್ಚಾಗೋಷ್ಠಿಯ ಸದಸ್ಯರಾಗಿ ಡಾಕ್ಟರ್ ಬಿ ಶಿವರಾಮಪ್ಪ, ಡಾಕ್ಟರ್ ವೀಣಾ ಬೀರಾದರ, ಡಾಕ್ಟರ್ ಗೋವಿಂದರಾಜು, ಡಾಕ್ಟರ್ ಇ ಸತ್ಯನಾರಾಯಣ, ಡಾಕ್ಟರ್ ಜೀವಂದರ್ ಕೇತಪ್ಪನವರ್, ಶ್ರೀ ಜಿ ಆರ್ ಭಟ್, ಶ್ರೀ ಚಿನ್ನಪ್ಪ ಗೌಡ, ಶ್ರೀ ಮಲ್ಲಿಕಾರ್ಜುನ ಸಾವಕಾರ ಮತ್ತು ಶ್ರೀಮತಿ ವಿಶಾಲಾಕ್ಷಿ ಅಕ್ಕಲವಾಡಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.